ಧ್ವಜ ದಂಗಲ್ ಯಾವ ರೀತಿ ಕಿಚ್ಚನ್ನ ಇಡೀ ರಾಜ್ಯವ್ಯಾಪಿ ಹಚ್ಚಿಸಿತ್ತು ಅನ್ನೋದನ್ನ ನೋಡಿದ್ರಿ. ಅದಾದ ಬಳಿಕ ಈಗ ಸಹಜ ಸ್ಥಿತಿಯತ್ತ ಕೆರೆಗೋಡು ಗ್ರಾಮ ಬರ್ತಾ ಇದೆ. ಸೊ ಇಲ್ಲಿ ಎರಡು ರೀತಿಯಾಗಿ ಜನ ಡಿವೈಡ್ ಆಗಿದ್ದಾರೆ. ಹೇಗೆ ಏನು ಅನ್ನೋದ್ರ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ವಿವಾದ ಇಲ್ಲದ ಜಾಗದಲ್ಲಿ ಮಂದಿರ ಕಟ್ಟೋಣ, ಬಾವುಟ ಹಾರಿಸೋಣ, ಶಾಂತಿ ಸ್ಥಾಪನೆಗೆ ಈ ಮೂಲಕ ಶಾಸಕ ಗಣಿಗಾರ್ ರವಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಜನರಲ್ಲಿ. ಶಾಸಕರ ಮಾತಿಗೆ ಗ್ರಾಮಸ್ಥರ ಪರ ವಿರೋಧದ ನಿಲುವು ಕಂಡು ಬರ್ತಾ ಇದೆ. ಡಿವೈಡ್ ಆಗಿದ್ದಾರೆ ಜನ. ಮೊದಲು ಹನುಮ ಧ್ವಜ ಎಲ್ಲಿತ್ತೋ ಅಲ್ಲೇ ಹಾರಾಡ್ಲಿ ಧ್ವಜ ಅಂತ ಕೆಲವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದ್ರೆ ಇವ್ರ ಮಾತಿನ ತಾತ್ಪರ್ಯ ಪೇಟವನ್ನ ನಾವು ತಲೆಗೆ ಕಟ್ತೀವಿ, ಸೊಂಟಕ್ಕೆ ಕಟ್ಟಲ್ಲ ಅನ್ನೋದು ಕೆಲವರು ವಾದ. ಇನ್ನೂ ಕೆಲವರು ಇಲ್ಲ, ಜಿಲ್ಲಾಡಳಿತ ಡಿಸೈಡ್ ಮಾಡ್ಲಿ, ಅವರ ನಿರ್ಧಾರಕ್ಕೆ ನಾವು ಬದ್ಧ, ಶಾಂತಿ ಸ್ಥಾಪನೆ ಅನಿವಾರ್ಯ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಒಂದು ವಿಚಾರ ಇಲ್ಲಿ ಜನರನ್ನ ಡಿವೈಡ್ ಮಾಡಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮಂಡ್ಯದ ಕೆರಗೋಡಿನ ಹನುಮಧ್ವಜ ವಿವಾದ ಇದೀಗ ರಾಜ್ಯವ್ಯಾಪ್ತಿ ಸುದ್ದಿಯಾಗಿದೆ. ಈ ಸಂಬಂಧ ಮಂಡ್ಯ ಶಾಸಕ ಗಣಿಗಾರ್ ರವಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆರಗೋಡಿನ ಅಭಿವೃದ್ಧಿಗೆ ನಾವು ಶ್ರಮಿಸೋಣ, ಜನರ ಶಾಂತಿಗಾಗಿ ಬೇಕಿದ್ರೆ ನಾವು ವಿವಾದವಿಲ್ಲದ ಸ್ಥಳದಲ್ಲಿ ಮಂದಿರವನ್ನೇ ಕಟ್ಟೋಣ, ಜೊತೆಗೆ ಅಲ್ಲೂ ಕೂಡ ಧ್ವಜವನ್ನು ಆರಿಸೋಣ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೀಗ ಆ ಹೇಳಿಕೆಗೆ ಕೆರಗೋಡಿನ ಗ್ರಾಮಸ್ಥರು ಎಷ್ಟು ಪೂರಕವಾಗಿ ಸ್ಪಂದಿಸ್ತಾರೆ ಎಂಬುದನ್ನು ಆ ಜನರ ಬಾಯಿಂದಲೇ ನಾವು ಕೇಳೋಣ ಬನ್ನಿ. ಜಿಲ್ಲಾಡಳಿತ ಒಂದು ಮನವಿ ಮಾಡ್ಕೊಳ್ತಾ ಇದೆ, ಬೇಕಾದ್ರೆ ಜನರಿಗೆ ಮಂದಿರ ಬೇಕಾದ್ರೆ ಕಟ್ಟೋಣ, ಮತ್ತೆ ಧ್ವಜಸ್ತಂಭನ ಎಲ್ಲಿ ಬೇರೆ ಕಡೆ ನಿರ್ಮಾಣ ಮಾಡಿ ಬೃಹತ್ ಧ್ವಜನ ಕೂಡ ಆರಿಸೋಣ, ಇಲ್ಲಿ ರಾಷ್ಟ್ರ ಧ್ವಜನೇ ಹಾರಾಡಲಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಏನು ಹೇಳ್ತಾರೆ ಸರಿ? ಏನಾಗಿದೆ ಅಂತಂದರೆ ನಮಗೆ ಈಗ ಮೊನ್ನೆ ಶಾಂತಿ ಸಭೆ ಡಿ ಸಿ ಅವ್ರು ಬಂದು ಕರೆದಿದ್ರು. ನಾವು ಹೇಳ್ಕೊಂಡ್ವಿ, ಹೆಚ್ಚು ಕಮ್ಮಿ ಸೇರಿದವ್ರು ಎಲ್ಲ ಇದ್ರು ಹೇಳಿದೆ. ಯಾಕೆಂದರೆ ನಮಗೊಂದು ನಿಲುವಲ್ಲ ಈಗ. ಯಾಕೆಂದರೆ 40 ಜನ ಇದು 400 ಜನ 4 ಜನ 40,000 ಜನಕ್ಕೆ ಹೋಗಿ ತಲುಪೈತೆ. ಈಗ ನಮ್ಮದು ಒಂದೇ ಒಕ್ಕೂರ್ಲಿಂದ ಒಂದೇ ಮನವಿ. ಅಂದರೆ ನಮ್ಗೆ ವೈಯಕ್ತಿಕವಾಗಿ ನೀವು ಹೇಳೋದಾದ್ರೆ ಇದಕ್ಕೆ ಬೆಂಬಲ ಇದೆಯಾ ಅಂತೇಳಿ? ಸರ್ ನಮ್ಮದು ಬೆಂಬಲ ಇಲ್ಲ. ಎಲ್ಲಿ ಆರಿಸಿತ್ತು ಅಲ್ಲಿ ಆರಿಸ್ಲಿ ಬಾವುಟನ. ಫಸ್ಟ್ ಹನುಮಧ್ವಜ ಎಲ್ಲಿ ಇಳಿಸಿದ್ರು ಅಲ್ಲಿ ಆರಿಸ್ಲಿ. ಅಲ್ಲಿ ಆರಿಸಿದ ಮೇಲೆ ಆಮೇಲೆ ಬೇಕಾದರೆ ಏನು ಅದು ನೋಡೋಣ. ಯಾಕೆಂತಂದರೆ ಈಗ ಅದು ನಮ್ಮ ಏನು ಸರ್ಕಾರಿ ಜಾಗ ಅಂತ ಹೇಳ್ತಾರಲ್ಲ ಸರ್, ಸಾರ್ವಜನಿಕ. ನಾ ಕೇಳೋದು ಒಂದೇ ಪ್ರಶ್ನೆ ಸರ್, ಸಾರ್ವಜನಿಕ ಜಾಗದಲ್ಲಿ ಇನ್ನೆಲ್ಲೂ ಕಟ್ಟಿಲ್ವಾ, ಏನೂ ಮಾಡಿಲ್ವಾ? ಈಗ ಊರಲ್ಲಿ ಸಾರ್ವಜನಿಕರ ಜಾಗದಲ್ಲಿ ವಿಶೇಷ ಸ್ಟ್ಯಾಚ್ಯೂ ಮಾಡಿದ್ದಾರೆ, ರಾಜ್ಕುಮಾರ್ ಸ್ಟ್ಯಾಚ್ಯೂ ಮಾಡಿದ್ದಾರೆ, ನಾಲ್ವಡಿ ಕೃಷ್ಣರಾಜು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಅದಕ್ಕಿಲ್ಲದೆ ಇರೋ ವಿರೋಧ ಈ ಬರೀ ಹನುಮಧ್ವಜಕ್ಕೆ ಯಾಕೆ ವಿರೋಧ? ನಾನು ಕೇಳೋದು ಒಂದು ಪ್ರಶ್ನೆ. ಸೆಕೆಂಡ್ ಪ್ರಶ್ನೆ, ಈಗ ಎಲ್ಲನೂ ತೆರವು ಮಾಡ್ಕೊ ಬರಲಿ, ಆಯ್ತದ ಮಾಡ್ತಾರಾ? ಆಮೇಲೆ ಇಲ್ಲಿ ಇದು ರಂಗಮಂದಿರ ಅಂತಿದೆ, ಸಾರ್ವಜನಿಕ ಸ್ವತ್ತು ಅಂದಾಗ ಗ್ರಾಮ ಠಾಣ ಅಂತಂದರೆ ಗ್ರಾಮ ಠಾಣ ಅಂತ ಇರುತ್ತೆ. ಈ ರಂಗಮಂದಿರ ಅದು ಸಾರ್ವಜನಿಕರಿದೆ, ಒಪ್ಕೊಳ್ಳೋಣ. 40-50 ವರ್ಷಗಳ ಇತಿಹಾಸ ಇರತ್ತವಿಂದ ನಾವು ಹುಟ್ಟೋಕೆ ಮುಂಚೆ ನಮ್ಮ ತಾತ ಮುತ್ತಾನ ಕಾಲದಿಂದಿರುವೆ. ಇಲ್ಲೇನಾರು ಸರ್ಕಾರಿ ಏನಾರ ಚಟುವಟಿಕೆಗಳನ್ನು ಮಾಡ್ತಿದ್ರಾ ಸರ್? ಮುಂದೆ ಬೋರಪ್ಪನ ದೇವಸ್ಥಾನ ಇದೆ, ಆ ಕಡೆ ಮಾರಮ್ಮನ ದೇವಸ್ಥಾನ ಇದೆ, ಮುಂದೆ ಅಲ್ಲಿ ಕಂಚಿದು ಕಲ್ಲಿದೆ, ಇಲ್ಲಿ ನರಿ ದೇವ್ರ ದೇವಸ್ಥಾನ ಇದೆ. ಈಗ ಜಿಲ್ಲಾಡಳಿತ ಮನವಿ ಮಾಡೋಕ್ಕೆ ನಿಮ್ಗೆ ಒಪ್ಪಿಗೆ ಇಲ್ಲ ಸರ್? ದೇವಸ್ಥಾನದ ಜಾಗಗಳಲ್ಲಿ ದೇವಸ್ಥಾನ ಚಟುವಟಿಕೆ ಮಾಡಕ್ಕೆ ಕೊಡಲಿ, ನಮಗೆ ಬೇರೆ ಎಲ್ಲೋ ಮಾಡೋಕ್ಕೆ ಯಾಕೆ ಕೊಡ್ಬೇಕು ಸರ್? ಈಗ ಅವ್ರು ಹೇಳ್ತಾರೆ ಎಲ್ಲೋ ಈಗ ದೇವಸ್ಥಾನದ ಹತ್ರ ಈಗ ಅಲ್ಲಿ ಮಾಡೋಣ ಅಂತಂತಾರೆ. ನೀವೇ ನೋಡಿ ಹಿಡೀರಿ ಒಂದ್ಸಲ ಅಲ್ಲಿ. ಈಗ ಅಲ್ಲಿ ಬೃಹದಾಕಾರಂಗೆ ಮಾಡಿಬಿಟ್ಟು ಈಗ ರೋಡ್ ಇದೆ, ಅಭಿವೃದ್ಧಿ ಬೇಕು ಅಂತ ಹೇಳಿದ್ರು. ನಾವು ಹಂಗಾದ್ರೆ ಅವಾಗಲೇ ಅಲ್ಲೇ ಮಾಡುವ. ಈಗ ನೆಕ್ಸ್ಟ್ ಈಗ ರೋಡ್ ಆದ್ರೆ ಎಕ್ಸ್ಟೆಂಡ್ ಆದರೆ ತಿರುಗಿ ಎತ್ತಗದೆಲ್ಲ ಹಾಕೋದು ಸರ್.